ವೇದಿಕೆ ಮೇಲೇನೆ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ಕಿತ್ತಾಡಿಕೊಂಡಿದ್ದಾರೆ. ಸಚಿವರ ಎದುರುಗಡೆಯೇ ಆಡಳಿತ ವಿಪಕ್ಷ ಶಾಸಕರು ಮಾತಿನ ಚಕಮಕಿಯಲ್ಲಿ ಇದ್ದರು. ಕೈ ಶಾಸಕ NH ಕೋನರೆಡ್ಡಿ ಮತ್ತು ಮಹೇಶ್ ತೆಂಗಿನಕಾಯಿ ಬಿಜೆಪಿ ಶಾಸಕ ಇವರು ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ. ವೇದಿಕೆ ಮೇಲೇನೆ ಹುಬ್ಬಳ್ಳಿಯಲ್ಲಿ ವಿವಿಧ ಕಾಮಗಾರಿಗಳ ಚಾಲನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗದ್ದಲ ಇತ್ತಲ್ಲಿ. ಇವರು ಮಾತಾಡಿದ್ರೆ ಅವ್ರು ಟಾಂಟ್ ಕೊಡೋದು, ಅವ್ರು ಮಾತನಾಡಿದ್ರೆ ಇವರು ಟಾಂಟ್ ಕೊಡೋದು. ಬಿಜೆಪಿ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಅಭಿವೃದ್ಧಿನೇ ಆಗಿಲ್ಲ, ಆದ್ದರಿಂದ ಶಕ್ತಿ ಯೋಜನೆಗೆ ಸಮಸ್ಯೆ ಆಗಿದೆ ಅಂತ ಶಾಸಕ ಕೋನರೆಡ್ಡಿ ಮಾತಾಡ್ತಾರೆ. ಸಾರಿಗೆದು ಏನು ಕೆಲಸಗಳೇ ಆಗಲಿಲ್ಲ ಆವಾಗ, ಹಾಗಾಗಿ ಶಕ್ತಿ ಯೋಜನೆಗೆ ಇದೆಲ್ಲ ಅಡ್ಡಿಯಾಗಿಬಿಟ್ಟಿದೆ. ಇಲ್ಲಿ ಜನ ನಿಮ್ಮ ಕೈ ಹಿಡಿದಿದ್ದಾರೆ, ಕೇಂದ್ರದಲ್ಲಿ ಯಾರಿದ್ದಾರೋ ನೋಡಿ. ಸಿದ್ಧತೆ ಇಲ್ಲದೆ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದೇ ಸಮಸ್ಯೆ ಕಾರಣ ಅಂತ ಕಾಂಗ್ರೆಸ್ MLA ಹೇಳಿಕೆಗೆ ಮಹೇಶ್ ತೆಂಗಿನಕಾಯಿ ಕೌಂಟರ್ ಕೊಡ್ತಾರೆ. ಇಲ್ಲಿ ಅವಾಗ ಅಲ್ಲಿ ಬಿಟ್ಟಿದ್ದು ನಮಗೆ ಕಳಿಸ್ತಿದ್ರು. ಈಗ ಅಂಥ ವ್ಯವಸ್ಥೆ ಇಲ್ಲ. ಭಾಳ ಒಳ್ಳೆ ಕೆಲಸವನ್ನು ಮಾಡಿರಿ. ನಾನು ತಮ್ಮ ಎಲ್ಲ ಈ 6 ಜಿಲ್ಲೆಯ ಜನರ ಪರವಾಗಿ ಮಾನ್ಯ ಸಚಿವರು ಇಂಥ ಗಟ್ಟಿಯಾದಂಥ ತೀರ್ಮಾನ ತೆಗೆದುಕೊಂಡು ನೂತನ ಬಸ್ಗಳನ್ನು ಬಿಜೆಪಿ ಒಂದು ಖರೀದಿ ಮಾಡಲಿಲ್ಲ, ಒಂದು ಬಸ್ಸನ್ನು ಖರೀದಿ ಮಾಡಲಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಬಸ್ಸಿನ ಕೊರತೆ ಯಾಕಾಗೈತಿ, ರಾಶ್ ಆಗೈತಿ ಅಂದ್ರೆ ಅವರೇ ಮಾತಾಡ್ತಾರೆ. ತೆಂಗಿನಕಾಯಿ ಹೇಳ್ಬೇಕಿಲ್ಲ, ಅವ್ರು ಯಾಕೆ ಖರೀದಿ ಮಾಡಲಿಲ್ಲ ಅನ್ನೋದು ಹೇಳ್ಬೇಕಲ್ಲ. ಅದಕ್ಕೆ ಅಂಥ ಸಮಸ್ಯೆಗಳಾಗ್ಯಾವ. ಅದಕ್ಕೆ ಬರೀ ಮಾತಾಡೋದು ಬೇಡ, ಟೀಕೆ ಬೇಡ. ಲೋಕಸಭೆ ಚುನಾವಣೆ ಬಂದೈತಿ, ಬರೀ ಟೀಕೆ ಮಾಡಿದ್ರಾಗ ಕಾಲ ಕಳೆಯತ್ತೀರಿ. ನಾವು ಹೆಂಗೆ ಕೆಲಸ ಮಾಡೋದು ತೋರ್ಸಕತ್ತೀವಲ್ಲ, ಹಂಗೆ ನೀವು ಮಾಡಿದ್ರೆ ನಿಮಗೂ ಕ್ರೆಡಿಟ್ ಬರ್ತಿತ್ತು. ಅದಕ್ಕೆ ನಿಮ್ಗೆ ಸುಮ್ಮನೆ ಕೂಡ್ಸ್ಯಾರ, ನಮ್ಗೆ ಅಧಿಕಾರಕ್ಕೆ ತಂದಾರ. ಅವಾಗ ಮಾಡಿಲ್ಲ, ಅದಕ್ಕೆ ನಿಮಗೆ ಇಲ್ಲಿ ಕುಂದಿರ್ಸ್ಯಾರ, ನಮ್ಗೆ ಇಲ್ಲಿ ಕುಂದಿರ್ಸ್ಯಾರ ಅಂತೇಳಿ. ಆದ್ರೆ ಹುಬ್ಳಿ ಸೆಂಟ್ರ್ ಜನ ನನ್ನ ಇಲ್ಲಿ ಕೊಡ್ಕೊಂಬಂದ್ರು, ಇಲ್ಲಿ ಕೊಡಲಿಲ್ಲ ನಿಮ್ಮ ಸ್ಥಾನ ಅನ್ನೋದು ಅಷ್ಟು ನೆನ್ಪಿಟ್ಟಿದ್ದಾರೆ. ಒಳ್ಳೆ ಕಾರ್ಯ ನಡೆದಾಗ ನಾವು ಭಾಳಷ್ಟು ಅದನ್ನ ಹಿಚ್ಕೊಂಡೋದು ಆಗಬಾರ್ದು. ಆದ್ರೆ ನಮ್ಮ ಕೋನರೆಡ್ಡಿ ಅವ್ರು ಸುಮ್ಮನೆ ಕುಂದಿರ್ಸಂಗಿಲ್ಲ, ಒಂದು ಸ್ವಲ್ಪ ಮಾತಾಡಕ್ಕೆ ಸರ್ ಒಳ್ಳೆ ವಾಪಸ್ ನಮಗೆ ಶಕ್ತಿ ಒಳ್ಳೆಯದು ಹೇಳ್ತೀನಿ, ಕೆಟ್ಟದ್ದು ಹೇಳ್ತೀನಿ, ಅಡು ಹೇಳ್ತಾನೆ ನಾನು. ಶಕ್ತಿ ಯೋಜನೆಯನ್ನು ತಂದು ಮಹಿಳೆಯರಿಗೆ ವಿಶೇಷವಾದಂಥ ನೀವು ಕೆಲಸವನ್ನು ಮಾಡಿದ್ರಿ, ಒಳ್ಳೆ ರೀತಿಯಿಂದ ಆಯಿತು. ಆದರೆ ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ವಿ ಅಂತಂದರೆ ಅವು ಇನ್ನೊಂದಿಷ್ಟು ಹೆಲ್ಪ್ ಆಗ್ತಿತ್ತು ನಮಗೆ. ಅಂದರೆ ಇವತ್ತು ಶಕ್ತಿ ಯೋಜನೆ ಇಮಿಡಿಯೇಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಸರ್ಕಾರದ ಮುಂದೆ ಇತ್ತು, ಮಾಡುವಂಥದ್ದಾಯಿತು. ಆದರೆ ತಕ್ಷಣ ಬಸ್ಗಳಲ್ಲಿ ಇವತ್ತು ನಾವು ಅನೇಕ ಕಡೆ ನೋಡಿದ್ದೇವೆ. ಬಹುಶಃ ಮಾನ್ಯ ಸಚಿವರ ಗಮನಕ್ಕಿದೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕಿದೆ. ಹೇಳಬೇಕಂತ ಕೋನರೆಡ್ಡಿ ಅವರು ಹೇಳಿರ್ತಾರೆ, ಅದ್ರಾಗ ಏನು ಮಾಡೋಕ್ಕಾಗಂಗಿಲ್ಲ. ಮಾಡಿಲ್ಲ, ಅದಕ್ಕೆ